ಮತದಾರರುಗಳೇ ಅಂತಂದ್ರೆ 18ರಿಂದ 25 ವರ್ಷದ ಒಳಗಿನ ಜನರೇ ಅವರಿಗೆ ವೋಟ್ ಹಾಕಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಮೇ 13ಕ್ಕೆ ತಮಿಳುನಾಡು ವಿಧಾನಸಭೆಯಲ್ಲಿ ವಿಶ್ವಾಸ ಮತಯಾಚನೆ 108 ಸ್ಥಾನವನ್ನ ಪಡೆದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಟಿವಿಕೆ ಹೊರಹೊಮ್ಮಿದೆ ಅಂತಾನೆ ಹೇಳ್ಬೋದು. ಯಾಕಂತ ಅಂದ್ರೆ 2 ವರ್ಷದಲ್ಲಿ ವಿಜಯ್ ದಳಪತಿ ಅವರು ಪಕ್ಷವನ್ನ ಕಟ್ಟಿ ಅಷ್ಟು ಸ್ಥಾನವನ್ನ ಗೆಲ್ಲೋದು ಅಷ್ಟು ಈಸಿ ಮಾತಲ್ವೇ ಅಲ್ಲ. ಈಗಾಗಲೇ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷ ಹೊರಹೊಮ್ಮಿದೆ. ಇದೇ ಮೇ 13 ಅಥವಾ ಅದಕ್ಕೂ ಮೊದಲು ವಿಶ್ವಾಸ ಮತಯಾಚನೆಗೆ ಸೂಚನೆಯನ್ನ ನೀಡಿದ್ರು. ಈಗಾಗಲೇ ಸಿಎಂ ಆಗಿ ವಿಜಯ್ ನೇತೃತ್ವದಲ್ಲಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡಿದ್ದಾರೆ. ವಿಶ್ವಾಸ ಮತಯಾಚನೆ ನಿರ್ದೇಶಿಸಿದ ರಾಜ್ಯಪಾಲ ಅರ್ಲೇಕರ್. ಇನ್ನು ಒಂದ್ ಕಡೆ ಸಿಕ್ಕಾಪಟ್ಟೆ ವಿಜಯ್ ದಳಪತಿ ಅವರು ಸರ್ಕಾರ ರಚನೆ ಮಾಡೋದಕ್ಕೆ ತುಂಬಾನೇ ಅವರು ಕೂಡ ಸರ್ಕಸ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಯಾಕಂತ ಅಂದ್ರೆ ಈಗಾಗಲೇ ಅವರು 2 ವರ್ಷದಲ್ಲಿ ಟಿವಿಕೆ ಪಕ್ಷವನ್ನ ಕಟ್ಟಿ ಟಿವಿಕೆ ಪಕ್ಷ ಈಗಾಗಲೇ 2 ವರ್ಷಕ್ಕೆ ಕಟ್ಟಿ ಜನರ ಮುಂದೆ ಇಟ್ಟು ಅವರ ಆಶ್ವಾಸನೆಗಳನ್ನ ಎಲ್ಲವನ್ನ ಕೂಡ ಪೂರೈಸ್ತೀನಿ ಅಂತ ಕೂಡ ವಿಜಯ್ ದಳಪತಿ ಅವರು ಹೇಳಿದ್ದಾರೆ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ತಮಿಳುನಾಡಿನಲ್ಲಿ ಹೊರಹೊಮ್ಮಿದೆ ವೆಟ್ರಿ ಕಳಗಂ ಪಕ್ಷ, ವಿಜುವಲ್ ಪಕ್ಷ ಅಂತಾನೆ ಹೇಳ್ಬೋದು. ನಟ ಕಮ್ ರಾಜಕಾರಣಿ ವಿಜಯ್ ದಳಪತಿ ಈಗಾಗಲೇ 121 ಸಂಖ್ಯಾಬಲವನ್ನ ಪಡೆದುಕೊಂಡು ನಾಳೆನೇ 10 ಗಂಟೆಗೆ ಸಿಎಂ ಆಗಿ ವಿಜಯ್ ದಳಪತಿ ಅವರು ತಮಿಳುನಾಡಿನಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಇದೇ ಮೇ 13ಕ್ಕೆ ತಮಿಳುನಾಡು ವಿಧಾನಸಭೆಯಲ್ಲಿ ಅವರು ಒಂದ್ ಕಡೆ ಗೊತ್ತಾಗ್ತಾ ಇರುವಂತದ್ದು ಈಗಾಗಲೇ ಅವರ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಎಷ್ಟೋ ಜನರು ಅವರು ವೋಟ್ ಹಾಕಬೇಕು ಅಂತ ಹೇಳಿ ವಿದೇಶದಿಂದ ಬಂದು ವೋಟ್ ಹಾಕಿದ್ರು. ಇನ್ನು ಅವರಿಗೆ ಇವತ್ತಿನ ದಿನ ಹಬ್ಬದ ವಾತಾವರಣ ಅಂತಾನೆ ಹೇಳ್ಬೋದು. ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಯಾವಾಗ ಸಿಎಂ ಆಗಿ ಹಕ್ಕು ಮಂಡನೆಯನ್ನ ಮಾಡಿದ್ರೋ ಆವಾಗಿನ ತಕ್ಷಣನೇ ಎಲ್ಲ ಅವರ ಅಭಿಮಾನಿಗಳು ಪಟಾಕಿಯನ್ನ ಸಿಡಿಸಿ ಹಬ್ಬದ ವಾತಾವರಣವನ್ನೇ ಸೃಷ್ಟಿ ಮಾಡಿದ್ದಾರೆ, ಸಿಹಿಯನ್ನ ಹಂಚಿದ್ದಾರೆ ಅಂತಾನೆ ಹೇಳ್ಬೋದು.